संग्रामे संकटे चैव विघ्नस्तनजायते शुक्लांबरधरं देवं शशिवर्णं अभिषिद्यात् सिद्ध्यर्थो पूजितो यस्मास्ते सर्वविघ्नो हरो तस्मै गणाधिपतये नमः। ओम सर्वमंगलमांगल्ये श्रीनो देवा भद्रं भद्रं कर्णेगे श्रीनाम देवा भद्रं पश्य श्रीमद्भगवतो महापुरुषस्य विष्णुराज्ञा भगवतः मानस्य अद्य प्राणो विश्वेत ओम चंदनम मंदिरं पवित्रं भावना संयावनं लक्ष्मी वस्तु सर्वमान तिलकं मंगलम भगवान विष्णु मंगलम देव मंगलम। ओम चंदनम मंदिरं पवित्रं भावना संयावनं लक्ष्मी वस्तु सर्वमान तिलकं मंगलम भगवान विष्णु मंगलम देव मंगलम संविनाशः मंगलाय सर्वदेव माता देवी लक्ष्मी। ಬಡ್ಸ್ಲಬಾರ್ದಾ ನೀವು ಅದನ್ನು ಭಯಂಕರ ಇಲ್ಲ ಮುಗಿದಪ್ಪ ಕೊಡ್ರಿ ಎಲ್ಲ ಕಡೆ ಕೋಲಾರ ಜಿಲ್ಲೆಯ ಲೋಕಸಭಾ ಸದಸ್ಯರು ಆಗಿದ್ದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದಲ್ಲಿ 4 ಸಲ ಕೇಂದ್ರ ಮಂತ್ರಿಗಳಾಗಿ ಇಡೀ ಜಿಲ್ಲೆಯಲ್ಲಿ ಬಹಳ ಅಭಿವೃದ್ಧಿಗಳಲ್ಲಿ ಹೆಸರುವಾದಂಥ ಪಡೆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಈ ಭಾಗದ ಕಾಂಗ್ರೆಸ್ ಇವಾಗ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ, ಈ ಭಾಗದಲ್ಲಿ ಕಾಂಗ್ರೆಸ್ ಹುಟ್ಟಿದೆ, ಕಾಂಗ್ರೆಸ್ ಇದೆ ಅಂತ ಕಾರಣಕರ್ತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ KH ಮುನಿಯಪ್ಪಾಜಿಯವರು ಇವತ್ತು ಅವರ ಹುಟ್ಟುಹಬ್ಬವನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಕಡೆಯೂ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಕೋಲಾರ ಕ್ಷೇತ್ರದಲ್ಲಿ
ನಮ್ಮ ಭಾಗದ ಎಲ್ಲ ಮುಖಂಡಗಳ ಜೊತೆಗೂಡಿ ಇವತ್ತು ಬಾಬಾ ದೇವಸ್ಥಾನ ಪೂಜೆ ಮುಗಿಸಿ ಇವತ್ತು ಆಟೋ ಚಾಲಕರಿಗೆ ಬಟ್ಟೆ ವಿತರಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ಹೊಂದಿಸ್ಕೊಂಡು ಇವತ್ತು ಅದಾಗಿದ ತಕ್ಷಣ SNR ಹಾಸ್ಪಿಟಲಿಂದ ಒಂದು ಹಣ್ಣು ಹಂಪಳ ವಿತರಣೆ ಕಾರ್ಯಕ್ರಮ. ಆಮೇಲೆ ಅದಾದಮೇಲೆ ನಮ್ಮ ಮಂಜು ಅವರು, ನಮ್ಮ ಬೀದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ಮಂಜು ಅವರ ನೇತೃತ್ವದಲ್ಲಿ ಅಲ್ಲಿ ಬ್ಲಡ್ ಕ್ಯಾಂಪ್ ಅನ್ನು ನಡೆಸೋ ಕಾರ್ಯಕ್ರಮ. ಇದು ಇಷ್ಟನ್ನು ಇನ್ನು ಮುಂದಿನ ದಿನಗಳಿಂದ ಹೆಚ್ಚಿನ ರೀತಿಗಳಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಲ್ಲ ತಾತ್ಕಾಲಿಕವಾಗಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಹೊಂದ್ಕೊಂಡು ಪ್ರತಿ ವರ್ಷನೂ KH ಮುನಿಯಪ್ಪಾಜಿಯವರು ಇವತ್ತು ಕ್ಷೇತ್ರಕ್ಕೆ ಬರ್ತಾ ಇದ್ರು. ಇವತ್ತು ದೇವನಹಳ್ಳಿಯಲ್ಲಿ 30,000 to 40,000 ಜನ ಸೇರಿಸಿ ಆ ಕ್ಷೇತ್ರದಲ್ಲಿ, ಯಾಕಂದ್ರೆ ಗ್ರಾಮಾಂತರ ಸಚಿವರಾದ ಮೇಲೆ ಆ ಭಾಗದಲ್ಲಿ ಕೂಡ ಬಹಳ ಹೆಸರುವಾಸಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಯೋಜನೆ ಭಾಗ್ಯಗಳಲ್ಲಿ ಒಂದು ಭಾಗ್ಯವನ್ನು ಕೊಟ್ಟಿರೋದು ಅದು ನಮ್ಮ ಕೋಲಾರ ಜಿಲ್ಲೆ ಭಾಗ್ಯ. ಅದು KH ಮುನಿಯಪ್ಪನವರ ಭಾಗ್ಯದ ಕೂಗು ಇವತ್ತು ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿಯಾಗಲಿ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯಸ್ಸು ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ರಾಜ್ಯದ ದಲಿತರ CM ಮಾಡಬೇಕು ಅಂತ ಕೂಗು ಬಂದ ಮೇಲೆ ಅದು 7 ಬಾರಿ ಗೆದ್ದಿರುವಂಥ ನಾಯಕ ಇವತ್ತು ಕೋಲಾರ ಜಿಲ್ಲೆಯಲ್ಲೆಲ್ಲ, ಇಡೀ ಕರ್ನಾಟಕದಲ್ಲೆಲ್ಲ, ಇಡೀ ದೇಶದಲ್ಲೇ 7 ಬಾರಿ ಗೆದ್ದಿರೋ ನಾಯಕನ ಅಂತ ಹೇಳಿದ್ರೆ ಇಡೀ KH ಮುನಿಯಪ್ಪಾಜಿಯವರು. ಅದು ಇವತ್ತು ಪರಮೇಶ್ವರರಾಗ್ಬೋದು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಬೋದು, ಎಲ್ಲ ಮಹಾದೇವಪ್ಪನವರಾಗ್ಬೋದು, ಎಲ್ಲ ಪ್ರತಿಯೊಬ್ಬರವರು ಕೂಡ ಇವರೆಲ್ಲರೂ ಸಹಕರಿಸಿ ಇವತ್ತು 3 ದಿನಗಳಿಂದ ಭಾಳಷ್ಟು ಸಭೆ ಸಮಾರಂಭಗಳು ನಡೀತಾ ಇದೆ. ಅದೇ ರೀತಿಯಾಗಲಿ ನಮಗೆ ಈ ಭಾಗದಲ್ಲಿ, ಯಾಕೆಂದರೆ KH ಮುನಿಯಪ್ಪ ಅವರು 7 ಬಾರಿ ಕೇಂದ್ರ ಮಂತ್ರಿಗಳಾದಾಗ ಇಡೀ ರಾಷ್ಟ್ರ ಮಟ್ಟನೇ ಆಡಿದಂಥ ನಾಯಕ. ಅಂಥ ನಾಯಕನಿಗೆ ಈ ಭಾಗದಲ್ಲಿ ನಮ್ಮ ಸರ್ಕಾರದಲ್ಲಿ ಏನೋ ಒಂದು ನಾವೇನು ಸಿದ್ದರಾಮಯ್ಯನವರನ್ನು ಚೇಂಜ್ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಏನೇನೋ ಒಂದು ಕೂಗು, ದಲಿತರ ಕೂಗು ಅಂತ ಬಂದ ಮೇಲೆ ಅದು ಸಿದ್ದರಾಮಯ್ಯ ಅವ್ರಿಗೆ ಅದು ಎಲ್ಲ ಕೈಗೂಡಿಸಿ, ಎಲ್ಲರೂ ಇವಾಗ ಏನು ನಾಯಕರುಗಳ ಹೆಸರು ಹೇಳಿದೆ ಅವರೆಲ್ಲರೂ ಕೈಗೂಡಿಸಿ KH ಮುನಿಯಪ್ಪಾಜಿ ಅವರಿಗೆ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಏನೇನು ಮಾಡಿದ್ರೆ ನಿಜವಾಗ್ಲೂ, ಯಾಕಂದರೆ ಇಡೀ ರಾಜ್ಯದಲ್ಲಿ ಕೂಡ 7 ಬಾರಿ ಗೆದ್ದಿರೋ ನಾಯಕ ಇವತ್ತು KH ಮುನಿಯಪ್ಪ ಅವರು. ಇವತ್ತು ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಭಾಳ ಹೆಸರುವಾಸಿ ಮಾಡಿದಂಥ ನಾಯಕ. ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾಗ ರಾಜ್ಯ ಆಗ್ಬೋದು, ರೈಲ್ವೆ ಆಗ್ಬೋದು, ಇವತ್ತು MSV ಆಗ್ಬೋದು, 25,000 ಜನ 40,000 ಜನ ನಿರುದ್ಯೋಗಿಗಳು ಎಂ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾರಣಕರ್ತರು KH ಮುನಿಯಪ್ಪಾಜಿಯವರು. ಆಮೇಲೆ ಮತ್ತೆ ಇವತ್ತು KGF ಅಲ್ಲಿ ಟ್ರೈನಲ್ಲಿ ಪ್ರಯಾಣ ಮಾಡೋರು ಇವತ್ತು 45,000 ಜನ ಹೆಚ್ಚಿಗೆ ಆಗಿದ್ದಾರೆ. 25,000 ಜನ ಮಾಡಿಸ್ಕೊಂಡಿದ್ದು KH ಮುನಿಯಪ್ಪ ಅವರು. ಇವತ್ತು 75,000 ಜನ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರು KH ಮುನಿಯಪ್ಪಾಜಿಯವರು. ಈ ಪ್ರತಿಯೊಂದು ಕೂಡ ಇವತ್ತು ಕೋಲಾರ ಕ್ಷೇತ್ರದಲ್ಲಿ ಅವ್ರ ಚರಿತ್ರೆ ಇರೋ ನಾಯಕ. ಅಂತ ನಾಯಕನನ್ನ ಇವತ್ತು ನಾವು ಎಲ್ಲ ಸಮರ್ಥನೆ ಮಾಡಿಕೊಂಡು ಇವತ್ತು ಎಲ್ಲರನ್ನೂ ಕೈ ಜೋಡಿಸ್ಕೊಂಡು ನಮ್ಮ ಪಕ್ಷದ ಎಲ್ಲ ಶಾಸಕರು ಒಟ್ಟುಗೂಡಿಸಿ ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ನಮ್ಮನ್ನು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರಾಗ್ಬೋದು, ಎಲ್ಲರೂ ನಜೀರ್ ಅಹಮದ್ ಅವರಾಗ್ಬೋದು, ಎಲ್ಲರೂ ಕೈ ಜೋಡಿಸಿ ಪಕ್ಷದ ಶಾಸಕರು ಒಗ್ಗೂಡಿಸಿ ನಾವು ಎಲ್ಲ ಪಕ್ಷಗಳನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಬರ್ತಡೇನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಒಂದು 10 ಜನ ಬಡವರಿಗೆ ಒಳ್ಳೆ ರೀತಿಯಾಗಿ ಆಗಂಗೆ ನಾವು ಎಲ್ಲ ರೀತಿಗಳಲ್ಲಿ ವ್ಯವಸ್ಥೆಗಳು ಮಾಡ್ತಾಯಿದ್ದೀರಿ. ಅದೇ ರೀತಿಯಾಗಿ ನಮ್ಮ ಸೋಮಣ್ಣವರು, ನಮ್ಮ ಮುರಳಿಯವರು, ನಮ್ಮ ಸುಧೀರ್ ಅವರು, ನವೀನ್ ಅವರು, ನಮ್ಮ ಪರ್ವೀಜ್ ಅವರು, ಬಾಬು ಅವರು, ನಮ್ಮ ಶಾಸ್ತ್ರಿ ಅವರು, ಎಲ್ಲ ನಮ್ಮ ಮುನ್ರಾಜು ಅವರು, ನಮ್ಮ ಖಲೀಲಣ್ಣವರು, ನಮ್ಮ ಪ್ಯಾರಾಜಣ್ಣವರು, ಎಲ್ಲರೂ ನಮ್ಮ ಆರ್ವಳ್ಳಿ ರವಿ ಅವರು, ಸೀನಣ್ಣವರು, ಎಲ್ಲ ನಮ್ಮ ರಾಮಮೂರ್ತಿ ಶ್ರೀನಿವಾಸಪುರ ರಾಮಣ್ಣವರು ಎಲ್ಲರೂ ಕೈ ಜೋಡಿಸಿ ಇವತ್ತು ಎಲ್ಲ ರೀತಿಗಳ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಕಾರ್ಯಕ್ರಮವನ್ನು ಇವತ್ತು ಆಟೋ ಚಾಲಕರಿಗೆ ನಾವು ಬಟ್ಟೆ ವಿತರಣೆ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಅಂದ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಇವತ್ತು ಅವರನ್ನೆಲ್ಲರೂ ಸಮ್ಮುಖದಲ್ಲಿ ಕೂಡ ಅವ್ರಿಗೆ ಹಾಲಿನ ಅಭಿಷೇಕವನ್ನು ಮಾಡೋದಕ್ಕೆ ನಾವು ಒಂದು ನಿರ್ಧಾರ ಮಾಡ್ಕೊಂಡಿದ್ವಿ. ಅದನ್ನು ಮಾಡೋದಕ್ಕೆ ನಾವೆಲ್ಲರೂ ಕೈಗೆಲಿಸಿ ಕೆಲಸ ಮಾಡ್ತೀವಿ.